ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಹೇಗೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಬೇಕು, ಯಾವ ಟೈಮ್ನಲ್ಲಿ ಸ್ಟಾರ್ಟ್ ಮಾಡಬೇಕು, ಯಾವ್ಯಾವ ಫುಡ್ನ ಕೊಡಬೇಕು ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಟ್ ಯಾರಿಗಾದ್ರೂ ನ್ಯೂ ಮಾಮ್ಸ್ ಇದ್ದರೆ ಇಲ್ಲ ಬೇಬಿ ಪ್ಲ್ಯಾನ್ ಮಾಡೋರಿದ್ದರೆ ಅವ್ರಿಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವು ಸಾಲಿಡ್ಸ್ನ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದರೆ ಮಿನಿಮಮ್ 5 ಮಂತ್ಸ್ ಆಗಿರಬೇಕು ಮಗುಗೆ. ಅಪ್ ಟು 5 ಮಂತ್ಸ್ವರೆಗೂ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಏನಿದೆ ಅದು ಇಲ್ಲ ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು ಅದನ್ನು ಫೀಡ್ ಮಾಡಬೇಕು. ಮಿನಿಮಮ್ 5 ಮಂತ್ಸಿಂದ ನೀವು ಸಾಲಿಡ್ಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಆ್ಯಪಲ್ ಪ್ಯೂರಿಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವು. ನಾನು ತುಂಬ ಜನ ನೋಡಿದ್ದೀನಿ 7-8 ಮಂತ್ಸ್ವರೆಗೂ ಹಾಗೆ ಇರ್ತಾರೆ. ಅದಾದಮೇಲೆ ಒಂದೇ ಸರಿ ರಾಗಿದು ಸರಿ ಕೊಡ್ತಾರೆ. ಸೊ ಅದನ್ನು ಮಾಡಬಾರ್ದು, ಆ ಮಿಸ್ಟೇಕ್ಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಬಿಕಾಸ್ ಮಕ್ಕಳಿಗೂ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಲಿಕ್ವಿಡ್ ಬೇಸಲ್ಲಿ ತೊಗೋತಾ ಇರ್ತಾರೆ ಅಪ್ ಟು 5 ಮಂತ್ಸ್ ಅಲ್ವಾ. ಅದಾದಮೇಲೆ ನಾವು ಸಡನ್ನಾಗಿ ತಿಕ್ ಕನ್ಸಿಸ್ಟೆನ್ಸಿ ರಾಗಿ ಡೈಜೆಸ್ಟ್ ಆಗೋದು ನಮಗೆ ಲೇಟ್ ಆಗುತ್ತೆ. ಸಡನ್ನಾಗಿ ಮಕ್ಕಳಿಗೆ ನಾವು ರಾಗಿನೇ ಡೈರೆಕ್ಟ್ ಫೀಡ್ ಮಾಡೋದಕ್ಕಾಗಲ್ಲ. ಸೊ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಆ್ಯಪಲ್ ಪ್ಯೂರಿಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮಿನಿಮಮ್ 2 ಟೇಬಲ್ ಸ್ಪೂನಿಂದ ಸ್ಟಾರ್ಟ್ ಮಾಡಬೇಕು. ನೀವು ಒಂದೇ ಸರಿ ಆ್ಯಪಲ್ ಪ್ಯೂರಿ ಅಂತ ಹೇಳಿದ್ರೆ ಒಂದು ಹೋಲ್ ಆ್ಯಪಲ್ನ ಇದು ಮಾಡಿ ಸ್ಟೀಮ್ ಮಾಡಿ ಫೀಡ್ ಮಾಡೋದಲ್ಲ. ಮಿನಿಮಮ್ 2 ಟೇಬಲ್ ಸ್ಪೂನಿಂದ ಸ್ಟಾರ್ಟ್ ಮಾಡಬೇಕು. ಮಕ್ಕಳಿಗೆ ನೀವೇನೇ ತಿನ್ನಿಸ್ಬೇಕಾದ್ರೂ ಅಲ್ಲಿ ಆರ್ಡರ್ ಏನು ಮಾಡ್ಕೊಳ್ಬೇಡಿ. ಬಿಕಾಸ್ ಆನ್ಲೈನಲ್ಲಿ ಗೊತ್ತಿಲ್ಲ ಫ್ರೆಶ್ ಇರುತ್ತಾ ಹೇಗಿರುತ್ತೆ ಅಂತ. ನೀವೇ ಹೋಗ್ಬಿಟ್ಟು ಪಿಕ್ ಮಾಡಿಬಿಟ್ಟು ಬನ್ನಿ. ಫ್ರೆಶ್ ಆಗಿರುತ್ತೆ. ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಎಲ್ಲ ಕೂಡ ಫ್ರೆಶ್ ಆಗಿರುತ್ತೆ. ಆ್ಯಪಲ್ನ ಹೋಲ್ ಆ್ಯಪಲ್ನ ಕೊಡೋಕ್ಕೆ ಹೋಗಬೇಡಿ. ಒಂದು ಆ್ಯಪಲ್ನ ಅದು ಸಿಪ್ಪೆ ಏನಿದೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಒಂದು ಸ್ಟೀಮರ್ ತೊಗೊಂಡ್ಬಿಡಿ. ನಿಮ್ಮ ಮಗುಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅದೇನು ವೇಸ್ಟ್ ಆಗೋದಿಲ್ಲ. ಇಲ್ಲ ಬ್ರೋಕ್ಲಿ ಆಗಿರ್ಬೋದು ಎಲ್ಲ ಮಗುಗೂ ಕೂಡ ಸ್ಟೀಮ್ ಮಾಡ್ಬೋದು. ಸೊ ಸ್ಟೀಮ್ ಮಾಡಿ ಹಾಗೆ ಕೊಡ್ಬೋದು ಬ್ರೋಕ್ಲಿ ಎಲ್ಲ. ಸೊ ಆ್ಯಪಲ್ನ ಸಿಪ್ಪೆ ತೆಗೆದು ಹಾಫ್ ಆ್ಯಪಲ್ನ ತೊಗೊಳ್ಳಿ. ಚಿಕ್ಕ ಸೈಜ್ ಆದರೆ 1 ಆ್ಯಪಲ್ ತೊಗೊಳ್ಳಿ, ಇಲ್ಲ ದೊಡ್ಡ ಸೈಜ್ ಆದರೆ ಹಾಫ್ ಆ್ಯಪಲ್ ತೊಗೊಳ್ಳಿ. ಹಾಫ್ ಆ್ಯಪಲ್ನ ತೊಗೊಂಡು ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿ ಸ್ಟೀಮ್ ಮಾಡ್ಕೊಳ್ಳಿ. ಅದು ಸಾಫ್ಟ್ ಆಗೋವರೆಗೂ ಸ್ಟೀಮ್ ಮಾಡಬೇಕಾಗುತ್ತೆ. ನಿಮಗೆ ಫೋರ್ಕಲ್ಲಿ ನೀವು ಚೆಕ್ ಮಾಡ್ಬೋದು ಸಾಫ್ಟ್ ಆಗಿದೆಯೋ ಅಲ್ವಾ ಅಂತ. ಸಾಫ್ಟ್ ಆಗೋವರೆಗೂ ಸ್ಟೀಮ್ ಮಾಡಿಕೊಂಡು ನೀವು ಹ್ಯಾಂಡ್ ಬ್ಲೆಂಡರ್ ಆಗಿರ್ಬೋದು ಇಲ್ಲ ಮಿಕ್ಸಿ ಜಾರ್ನಲ್ಲಿ ಬ್ಲೆಂಡ್ ಮಾಡ್ಕೊಳ್ಬೇಕು. ನೀಟಾಗಿ ಪೇಸ್ಟ್ ಆಗಬೇಕು. ಅಂದರೆ ಈ ಜ್ಯೂಸ್ ಥರ ಮಾಡೋಕ್ಕೆ ಹೋಗಬಾರ್ದು. ಮತ್ತು ತುಂಬ ಪ್ಯೂರಿ ಗೊತ್ತಲ್ವ, ಪ್ಯೂರಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೀವು ಏನೇ ಸಾಲಿಡ್ ಸ್ಟಾರ್ಟ್ ಮಾಡಬೇಕಾದ್ರೂ ಫುಡ್ಡು ಮಾರ್ನಿಂಗ್ ಸ್ಟಾರ್ಟ್ ಮಾಡಿ. ಈವ್ನಿಂಗು ಮಧ್ಯಾಹ್ನ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಮಾರ್ನಿಂಗೇ ಕೊಡಬೇಕಾಗುತ್ತೆ ನೀವು ಫಸ್ಟ್ ಟೈಮ್. ಸೊ ದಟ್ ಫುಡ್ ಅಲರ್ಜಿಸ್ ಇರುತ್ತೆ. ಕೆಲವೊಂದು ಮಕ್ಕಳಿಗೆ ಒಂದೊಂದು ಫುಡ್ ಆಗಿಬರೋದಿಲ್ಲ. ಮಕ್ಕಳಿಗೆ ಅಂತಲ್ಲ, ನಮಗೂ ಕೂಡ ಅಷ್ಟೇ ಫುಡ್ ಅಲರ್ಜಿ ಇರುತ್ತೆ. ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಪ್ರಾನ್ಸ್ ಎಲ್ಲ ತಿಂದರೆ ಆಗೋದಿಲ್ಲ. ನಾನು ಒಂದು ಸರಿ ತಿನ್ನಿಸ್ಬಿಟ್ಟಿದ್ದೆ. ಚಿಕ್ಕ ವಯಸ್ಸಿಂದ ತಿನ್ನೋದು ಪ್ರಾನ್ಸ್ ಎಲ್ಲ ಆಗೋದಿಲ್ವಂತೆ, ಅದು ಫುಡ್ ಅಲರ್ಜಿ ಆಗುತ್ತಂತೆ. ಸೊ ನಾನು ಏನಾಗುತ್ತೆ, ನನಗೆ ಪ್ರಾನ್ಸ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ನಾನು ಏನಾಗುತ್ತೆ ತಿನ್ನಿ ಅಂತ ತಿನ್ನಿಸ್ಬಿಟ್ಟಿದ್ದೆ. ಫುಲ್ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗೋಯಿತು. ಫುಲ್ಲು ಮೈಯೆಲ್ಲ ಅಲರ್ಜಿ ಥರ ಆಗೋಯಿತು. ಸೊ ಇಮಿಡಿಯೇಟ್ ಹೋಗಿ ಆ್ಯಂಟಿಬಯೋಟಿಕ್ ಎಲ್ಲ ತೊಗೊಂಡ್ಮೇಲೆ ಸ್ಟಾಪ್ ಆಯಿತು. ಅವಾಗಿಂದ ಪ್ರಾನ್ಸ್ ಆಗಲಿ ಕ್ರ್ಯಾಬ್ ಆಗಲಿ ಏನೂ ತಿನ್ನೋದಿಲ್ಲ. ಈ ಥರ ಇರುತ್ತೆ. ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ಫುಡ್ ಯಾವುದಾದ್ರೂ ಒಂದು ಫುಡ್ ಅಲರ್ಜಿ ಇರುತ್ತೆ. ಅಲರ್ಜಿಕ್ ಆಗಿ ಇರ್ತಾರೆ ಫುಡ್ಗೆ, ಇಲ್ಲ ವೆಜಿಟೇಬಲ್ ಸೀ ಫುಡ್ಸು ಆ ಥರ ಯಾವುದಕ್ಕಾದ್ರೂ ಒಂದು ಅಲರ್ಜಿಕ್ ಆಗಿರ್ತಾರೆ. ಸೊ ಮಕ್ಕಳಿಗೆ ಯಾವ ಫುಡ್ಡು ಸೆಟ್ ಆಗುತ್ತೆ, ಯಾವ ಫುಡ್ ಅಲರ್ಜಿ ಇದೆ ಅಂತ ನಮಗೆ ಗೊತ್ತಿಲ್ವಲ್ಲ. ಸೊ ಅದಕ್ಕೋಸ್ಕರ ನಾವು ಮಾರ್ನಿಂಗೇ ಕೊಡಬೇಕಾಗುತ್ತೆ. ಸೊ ಚೆನ್ನಾಗಿ ಅದನ್ನು ಸ್ಟೀಮ್ ಮಾಡಿಕೊಂಡು ನೀವು ಹ್ಯಾಂಡ್ ಬ್ಲೆಂಡರ್ ಇಲ್ಲ ಮಿಕ್ಸಿ ಜಾರ್ನಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಪ್ಲೀಸ್ ನೀವು ಚೆಕ್ ಮಾಡ್ಕೊಳ್ಳಿ ಒಂದು ಸರಿ, ಏನಾದರೂ ಲಮ್ಸ್ ಇದೆಯಾ, ಇಲ್ಲ ಆ್ಯಪಲ್ ಹಾಗೆ ಉಳಿದಿದೆಯಾ, ಇಲ್ಲ ನೀಟಾಗಿ ಪ್ಯೂರಿ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಅದೇನಾದರೂ ಒಂದು ಪೀಸ್ ಇದ್ರೂ ಅಲ್ಲಿ ಸಿಕ್ಕಾಕ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿ ಹ್ಯಾಂಡಲ್ಲೇ ಚೆಕ್ ಮಾಡಿ. ಸ್ಪೂನಲ್ಲಿ ಗೊತ್ತಾಗೋದಿಲ್ಲ ಅಂದರೆ ಕೈನಲ್ಲೇ ಚೆಕ್ ಮಾಡ್ಕೊಳ್ಬೋದು. ಸೊ 2 ಟೇಬಲ್ ಸ್ಪೂನ್ ಕೊಡಬೇಕು ಸ್ಟಾರ್ಟಿಂಗ್ ಅಷ್ಟೇ. ಬಿಕಾಸ್ ಅದು ಸೆಟ್ ಆಗುತ್ತಾ ಏನೋ ನೋಡಬೇಕು ಮಗುಗೆ.
ಸೊ 2 ಟೇಬಲ್ ಸ್ಪೂನ್ ಕೊಟ್ಟಾದಮೇಲೆ 2 ಟೇಬಲ್ ಸ್ಪೂನ್ ನೀವೆಷ್ಟು ಫೀಡ್ ಮಾಡ್ತೀರಾ ಅಷ್ಟು ನೀರು ಕುಡಿಸಿ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕುಡಿಸ್ಬೇಕು. ಮತ್ತು ಡೈಲಿ ಸ್ಟಾರ್ಟಿಂಗಿಂದ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗ್ಗೆ ನೀವು ಸಾಲಿಡ್ ಸ್ಟಾರ್ಟ್ ಮಾಡಿಬಿಟ್ವಿ ಅಂತ ಹೇಳ್ಬಿಟ್ಟು ಒಂದು ಡೇನಲ್ಲಿ 2 ಮೀಲ್ಸ್ ಕೊಡೋದು, ಈ 3 ಮೀಲ್ಸ್ ಕೊಡೋದು ಆ ಥರ ಮಾಡೋಕ್ಕೆ ಹೋಗಬಾರ್ದು. ಅವ್ರಿಗೆ ಪೂಪ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ನನ್ನ ಮಗಳಿಗೆ ನಾನು 1 ಮೀಲ್ ಕೊಟ್ಟೆ ಸ್ಟಾರ್ಟಿಂಗ್ನಲ್ಲಿ. 1 ಮೀಲ್ ಕೊಡ್ತಾ ಆಮೇಲೆ ಇನ್ಕ್ರೀಸ್ ಮಾಡ್ಕೊಂಡು ಬಂದೆ. ಸೊ ಇದೆಲ್ಲ ನಾರ್ಮಲ್, ಎಲ್ಲ ಮಕ್ಕಳಿಗೂ ಆಗುತ್ತೆ. ಪೂಪ್ ಮಾಡೋಕ್ಕೆ ಅವ್ರಿಗೆ ತುಂಬ ಹಿಂಸೆ ಆಗುತ್ತೆ, ತುಂಬ ಕಣ್ಣಲ್ಲೆಲ್ಲ ನೀರು ಬಂದುಬಿಡುತ್ತೆ. ಸೊ ಆ ಥರ ಬಿಕಾಸ್ ಅವರು ಲಿಕ್ವಿಡಲ್ಲಿ ತೊಗೊಳ್ತಾ ಬಂದಿರ್ತಾರೆ. ಸಡನ್ನಾಗಿ ನಾವು ಪ್ಯೂರಿ ಥರ ಮತ್ತು ಗಟ್ಟಿ ಡೈಜೆಷನ್ ಆಗೋದು ಕಷ್ಟ ಅಲ್ವಾ ಎಲ್ಲ ಫುಡ್ಡು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ. ಸೊ ದಟ್ ಅದಕ್ಕೋಸ್ಕರ ಅವ್ರಿಗೆ ಕಷ್ಟ ಆಗೇ ಆಗುತ್ತೆ. ನೀವೇನು ಭಯ ಪಡೋದೇನೂ ಇಲ್ಲ. ಅದಕ್ಕೂ ಒಂದು ಸೊಲ್ಯೂಷನ್ ಹೇಳ್ತೀನಿ ನಾನು ಹೋಗ್ತಾ ಮುಂದೆ ನೋಡ್ತಾ ಇರಿ, ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆ್ಯಪಲ್ ಪ್ಯೂರಿ ನೀವೇನಿದೆ ಸ್ಟಾರ್ಟಿಂಗ್ ಡೇ 1 ಸರಿ ಕೊಡಿ. ಅದು ಮಾರ್ನಿಂಗ್ ನೀವು ಯಾವುದೇ ಫುಡ್ ಕೊಡಬೇಕಂದ್ರೂ, ಹೊಸದಾಗಿ ಫುಡ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದರೆ ಬೆಳಿಗ್ಗೆನೇ ಇಂಟ್ರೊಡ್ಯೂಸ್ ಮಾಡಿ. ನಿಮಗೆ ಬೆಳಿಗ್ಗೆ ಮಾಡಿಲ್ಲ ಅಂದರೆ ಈವ್ನಿಂಗ್ ಏನಾದರೂ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂದರೆ ಫುಡ್ ಅಲರ್ಜೀಸ್ ಇದ್ದರೆ ನಿಮಗೆ ಗೊತ್ತಾಗೋದಿಲ್ಲ. ನೈಟ್ ಟೈಮ್ ಫುಡ್ ಅಲರ್ಜೀಸ್ ಆದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆನೇ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೇನಾದರೂ ಒಂದು 24 hours ನೋಡ್ಕೊಳ್ಳಿ, ಏನಾದರೂ ಫುಡ್ ಅಲರ್ಜಿ ಆಗಿದೆಯಾ, ಡಿಫ್ರೆನ್ಸಸ್ ಏನಾದರೂ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಡೇ ಏನೂ ಇಲ್ಲ ಅಂದರೆ ಸೊ ಅದೇ 3 days ಕಂಟಿನ್ಯೂ ಮಾಡಿ. ಆ್ಯಪಲ್ ಪ್ಯೂರಿನೇ 3 days ಕಂಟಿನ್ಯೂ ಮಾಡಿ. ಮತ್ತು 3 days ಆದಮೇಲೆ ಹೊಸ ಫುಡ್ ಇಂಟ್ರೊಡ್ಯೂಸ್ ಮಾಡಿ. ಆ್ಯಪಲ್ ಆದಮೇಲೆ ಪಿಯರ್ಸ್ ಆಗಿರ್ಬೋದು. ಪಿಯರ್ಸ್ ಸೇಮ್ ಪ್ರೊಸೀಜರು, ಸಿಪ್ಪೆ ತೆಗೆದು ಸ್ಟೀಮ್ ಮಾಡಿ ಮತ್ತು ಪ್ಯೂರಿ ಥರ ಮಾಡಿಕೊಂಡು ಅದನ್ನು 2 ಟೇಬಲ್ ಸ್ಪೂನ್ ಅಗೇನ್ ಪಿಯರ್ಸ್ ಪ್ಯೂರಿನ ಅದನ್ನು 3 days ಕಂಟಿನ್ಯೂ ಮಾಡಿ. ಮತ್ತು ಬೇರೆ ಬೇರೆ ಸ್ಟಾರ್ಟ್ ಮಾಡ್ಬೋದು ನೀವು. ವೆಜಿಟೇಬಲ್ಗೆ ಮೂವ್ ಆನ್ ಆಗ್ಬೋದು. ಸ್ವೀಟ್ ಪಂಪ್ಕಿನ್ನು ಮತ್ತು ಸ್ವೀಟ್ ಪೊಟ್ಯಾಟೊ ಆ ಥರ ಎಲ್ಲ ಕೊಡ್ಬೋದು. ಬನಾನಾ ನೀವು ಕೊಟ್ಟರೆ ವೀಕ್ಲಿ ಒನ್ಸ್ ಕೊಡಿ. ಅದು ದೊಡ್ಡದಲ್ಲ, ಚಿಕ್ಕದು ಬನಾನಾ ವೀಕ್ಲಿ ಒನ್ಸ್, ಅದು ಹಣ್ಣಾಗಿರೋದು ಸ್ಮ್ಯಾಶ್ ಮಾಡಿಬಿಟ್ಟು ಕೊಡಿ. ಬನಾನಾ ಒಂದು ಕಾನ್ಸ್ಟಿಪೇಷನ್ ಆಗುತ್ತೆ, ಜಾಸ್ತಿ ಕೊಡಬಾರ್ದು. ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ಆ ಥರ ಅಷ್ಟೇ. 3 ಡೇಸಲ್ಲಿ ನೀವು ಏನು ಕೊಡ್ತಾ ಬಂದಿದ್ದೀರಾ ಫುಡ್, ವೆಜಿಟೇಬಲ್ ಆಗಿರಲಿ ಫ್ರೂಟ್ಸ್ ಆಗಿರಲಿ, ಅದನ್ನು 1 month ಕಂಟಿನ್ಯೂಸ್ ಆಗಿ ಪರ್ ಡೇ 1 ಮೀಲ್ ಥರ ಕೊಡ್ತಾ ಬರಬೇಕು. 5th ಮಂತಲ್ಲಿ ನೀವು ಸ್ಟಾರ್ಟ್ ಮಾಡಿದರೆ ಸಾಲಿಡ್, 5th ಮಂತ್ ಹೋಲ್ 5th ಮಂತಲ್ಲಿ ನೀವು 1 ಮೀಲ್ ಕೊಡಬೇಕು ಪರ್ ಡೇ. ಆ ಥರ ಸ್ಟಾರ್ಟ್ ಮಾಡಿ. ಇಲ್ಲ ನಿಮಗೆ ಬ್ರೆಸ್ಟ್ ಮಿಲ್ಕ್ ಇಲ್ಲ, ಒಂದು 10 days ಸ್ಟಾರ್ಟಿಂಗ್ 10 days ಆದಮೇಲೆ ಮತ್ತೆ ಸೆಕೆಂಡ್ ಮೀಲು 2 ಮೀಲ್ಸ್ ಕೊಡೋದು ಆ ಥರ ಸ್ಟಾರ್ಟ್ ಮಾಡಿ. ಒಂದೇ ಸರಿ ನೀವು 2 ಮೀಲ್ಸ್ ಕೊಡೋದು 3 ಮೀಲ್ಸ್ ಕೊಡೋದು ಆ ಥರ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಡೈಜೆಷನ್ ಆಗೋದು ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ. ಆ್ಯಪಲ್, ಪಿಯರ್ಸ್, ಸ್ವೀಟ್ ಪಂಪ್ಕಿನ್ನು ಮತ್ತು ಸ್ವೀಟ್ ಪೊಟ್ಯಾಟೊ, ಚಿಕ್ಕದು ಬಾಳೆಹಣ್ಣು ಮತ್ತು ಅವಕ್ಯಾಡೋ, ಮತ್ತು ಇನ್ನು ಸ್ವೀಟ್ ಕಂಟೆಂಟ್ ಏನೇನಿದೆ ಅದನ್ನೆಲ್ಲ ಸಾಲಿಡಲ್ಲಿ ಇನ್ಕ್ಲೂಡ್ ಮಾಡ್ತಾ ಬನ್ನಿ, ಎಲ್ಲ ಟ್ರೈ ಮಾಡ್ತಾ ಬನ್ನಿ. ಪೂಪ್ ಮಾಡೋಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತಿದ್ರೆ ನಿಮಗೆ ಗೊತ್ತಾಗುತ್ತಲ್ವ, 2-3 days ಆಗಿದ್ರೆ ತುಂಬ ಫುಲ್ಲು ಫೋರ್ಸ್ಫುಲ್ಲಾಗಿ ಮಾಡೋ ಥರ ಇದ್ದರೆ ಸೊ ಎಲ್ಲನೂ ನಾವು ಡಾಕ್ಟರ್ ಹತ್ರ ಕೇಳೋಕ್ಕಾಗಲ್ಲ, ಡಾಕ್ಟರ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಡಾಕ್ಟರ್ ಕೇಳಿದ್ರೆ ಆ ಡ್ರಾಪ್ಸ್ ಹಾಕಿ ಈ ಡ್ರಾಪ್ಸ್ ಹಾಕಿ ಇಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ನಾನು ನನ್ನ ಮಗಳಿಗೂ ಆಯಿತು ಈ 3 days ಒನ್ಸ್ ಆ ಥರ ಮಾಡ್ತಾಯಿದ್ಲು ಸಾಲಿಡ್ ಸ್ಟಾರ್ಟ್ ಮಾಡಿದಾಗ. ಡೈಜೆಷನಲ್ಲಿ ಆಗ್ತಿರಲಿಲ್ಲ, ಡೈಜೆಷನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೆ ನಾನು ಯಾವ ಡಾಕ್ಟರ್ಗೂ ಕಾಲ್ ಮಾಡಿಲ್ಲ, ನಾನೇ ಚೆಕ್ ಮಾಡಿಬಿಟ್ಟು ಒಂದು ಸೊಲ್ಯೂಷನ್ ಹುಡುಕ್ತೆ. ಸೊ ಇದು ಪ್ರೂನ್ಸ್ ಅಂತ, ಇದು ನೋಡಿ ಪ್ರೂನ್ಸ್, ಇದು ಡ್ರೈ ಪ್ರೂನ್ಸು. ಇದು ತುಂಬ ಎಕ್ಸ್ಪೆನ್ಸಿವ್ ಇದೆ, 400. ಇದನ್ನು ತಂದು ಇಟ್ಕೊಂಡಿರಿ ನೀವು ಎಮರ್ಜೆನ್ಸಿಗೆ. ನೀವು ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಮನೆಯಲ್ಲಿ ತಂದು ಇಟ್ಕೊಂಡಿರಿ ಪ್ರೂನ್ಸ್ನ. ಏನು ಮಾಡಬೇಕಂದ್ರೆ ಇದು ತೋರಿಸ್ತೀನಿ, ಒಂದು ನಿಮಿಷ. ಈ ಥರ ಇರುತ್ತೆ. ಸೊ ಪ್ರೂನ್ಸ್ನ ಏನು ಮಾಡಬೇಕಂದ್ರೆ
ಈ ಥರ 2 ಪ್ರೂನ್ಸ್ನ ತೊಗೊಂಡು ನೀವು ಬಿಸಿ ನೀರಿಗೆ ಹಾಕಿ ಸೊ ಒಂದು 5-10 ಮಿನಿಟ್ಸ್ ಮುಚ್ಚಿ ಇಡಬೇಕಾಗುತ್ತೆ ಬಿಸಿ ನೀರಲ್ಲಿ. ಸೊ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ನೀವು ಮಿಕ್ಸರಲ್ಲಿ ಬ್ಲೆಂಡ್ ಮಾಡಿಕೊಂಡು ಸ್ವಲ್ಪ ಜ್ಯೂಸ್ ಥರ ನೀರು ಆ್ಯಡ್ ಮಾಡಿಬಿಡಿ. ನೀರು ಆ್ಯಡ್ ಮಾಡಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿ, ಅದು ಸ್ವಲ್ಪ ಜ್ಯೂಸ್ ಥರ ಆಗುತ್ತೆ. ಸೊ ಇದನ್ನು ನೀವು ಕೊಡೋದ್ರಿಂದ ಅವ್ರಿಗೆ ಏನಾದ್ರು ತುಂಬ ಕಷ್ಟ ಆಗ್ತಿದ್ರೆ ಪೂಪ್ ಮಾಡೋಕ್ಕಷ್ಟೇ ನಾನು ಇದನ್ನು ಹೇಳ್ತಿರೋದು. ರೆಗ್ಯುಲರಾಗಿ ಕೊಡಬಾರ್ದು. ನಂಗೆ ಗೊತ್ತಿಲ್ಲ, ರೆಗ್ಯುಲರಾಗಿ ನಾನು ಕೊಡ್ತಾ ಇರಲಿಲ್ಲ. ಅವಳಿಗೇನಾದ್ರು ಈ ಥರ ಕಷ್ಟ ಆದಾಗ ಅಷ್ಟೇ ಕೊಡ್ತಿದ್ದೆ. ಜ್ಯೂಸ್ ಮಾಡಿ, ಜ್ಯೂಸ್ ಅಂದರೆ ತುಂಬ ತಿನ್ ಜ್ಯೂಸ್ ಅಲ್ಲ, ತಿಕ್ಕಲ್ಲ, ಪ್ಯೂರಿ ಕನ್ಸಿಸ್ಟೆನ್ಸಿನೂ ಅಲ್ಲ, ಸ್ವಲ್ಪ ನೀರು ಥರ ಇರುತ್ತೆ. ಸೊ ಅದನ್ನು ಮಾಡಿ 2 ಟೇಬಲ್ ಸ್ಪೂನ್ ಕುಡಿಸಿ. 2 ಟೇಬಲ್ ಸ್ಪೂನ್ ಕುಡಿಸಾದ್ಮೇಲೆ ಒಂದು 2-3 hours ಬಿಟ್ಟು ಅವರು ಈಸಿಯಾಗಿ ಪೂಪ್ ಮಾಡ್ತಾರೆ. ಬಟ್ ಲೂಸ್ ಆಗುತ್ತೆ, ಲೂಸ್ ಟೂಲ್ಸ್ ಆಗುತ್ತೆ, ತುಂಬ ಗಟ್ಟಿ ಥರ ಆಗೋದಿಲ್ಲ. ಬಟ್ ಅವ್ರಿಗೆ ಆರಾಮಾಗುತ್ತೆ. ಅದೇ ಒಂದು ಪ್ಲಸ್ ಪಾಯಿಂಟ್ ಅಷ್ಟೇ ಇದರಲ್ಲಿ. ಸೊ ತುಂಬ ಕಷ್ಟಪಡ್ತಿರ್ತಾರೆ. ನನ್ನ ಕೈನಲ್ಲಿ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಕಣ್ಣಲ್ಲೆಲ್ಲ ನೀರು ಬರೋದು ಅವಳಿಗೆ, ಆ ಥರ ಮಾಡ್ತಿದ್ಲು. ಸೊ ಆ ಥರ ಆದಾಗೆಲ್ಲ ಇದನ್ನು ಕೊಡ್ತಿದ್ದೆ. ಇಲ್ಲ ಇನ್ನೊಂದು ಆಪ್ಷನ್ ಅಂದರೆ ಆ್ಯಪಲ್ ಜ್ಯೂಸ್ ಕೊಡ್ಬೋದು. ಆ್ಯಪಲ್ನ ಸ್ಟೀಮ್ ಮಾಡ್ಕೊಳ್ಬಾರ್ದು. ಸೊ ಹಾಗೆ ಸಿಪ್ಪೆ ತೆಗೆದು ನಾರ್ಮಲ್ ನಾವು ಆ್ಯಪಲ್ ಜ್ಯೂಸ್ ಹೇಗೆ ಮಾಡ್ತೀವಿ ಅದೇ ಥರ ನೀರು ಹಾಕ್ಬಿಟ್ಟು ಆ್ಯಪಲ್ ಜ್ಯೂಸ್ 2 ಟೇಬಲ್ ಸ್ಪೂನ್ ಕುಡಿಸ್ಬೋದು. ಮತ್ತು ವಿತೌಟ್ ಶುಗರು ಯಾವುದಕ್ಕೂ ದಯವಿಟ್ಟು ಅಪ್ ಟು 1 yearವರೆಗೂ ವಿತೌಟ್ ಶುಗರು, ವಿತೌಟ್ ಸಾಲ್ಟು ಮಕ್ಕಳಿಗೆ ಫೀಡ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಸಿ. ಮಗು ತಿಂತಾ ಇಲ್ಲ ಅಂತ ಸಾಲ್ಟ್ ಆ್ಯಡ್ ಮಾಡೋದು, ಶುಗರ್ ಆ್ಯಡ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ಅದು ಒಳ್ಳೆಯದಲ್ಲ ಹೆಲ್ತಿಗೆ. ಡಾಕ್ಟರ್ ಕೂಡ ಅದನ್ನೇ ಹೇಳೋದು. 7 monthsವರೆಗೂ ನೀವು ಇದೇ ಥರನೇ ಫಾಲೋ ಮಾಡ್ತಾ ಬರಬೇಕು. 5, 6, 7 ಕೆಲವೊಬ್ರಿಗೆ ಕೆಲವೊಬ್ಬರು ಮಕ್ಕಳಿಗೆ ಹಲ್ಲು ಬೇಗ ಬರುತ್ತೆ. ಹಲ್ಲು ಬಂದಿದೆಯಾ ನೋಡಿಕೊಂಡು ನೀವು ಸ್ವಲ್ಪ ಕಿಚಡಿ ಥರ ಇಲ್ಲ ಅವಲಕ್ಕಿನ ಸಾಫ್ಟ್ ನೆನೆಸಿಟ್ಬಿಟ್ಟು ಸಾಫ್ಟಾಗಿ ಮಾಡಿ ಅದನ್ನು ಕೊಡ್ಬೋದು. ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಲೈಟಾಗಿ ಅನ್ನ ಸ್ವಲ್ಪ ಮೆತ್ತಗೆ ಮಾಡಿ ಕರ್ಡ್ ರೈಸ್ ಥರ ಆ ಥರ ಎಲ್ಲ ಕೊಡ್ಬೋದು. ಮತ್ತು ಜ್ಯೂಸು, ಪೊಮಗ್ರನೇಟ್ ಜ್ಯೂಸು ಇಲ್ಲ ಬೇರೆ ಎಲ್ಲ ಥರ ನೀವು ಕೊಡ್ಬೋದು. ಬಟ್ ರಾಗಿನ ಮಾತ್ರ ನೀವು 9 monthsಯಿಂದನೇ ಸ್ಟಾರ್ಟ್ ಮಾಡೋದು ಬೆಟರ್ ಅನಿಸುತ್ತೆ. ಮಗಳಿಗೆ ನಾನು 9 monthsಯಿಂದ ಸ್ಟಾರ್ಟ್ ಮಾಡಿದೆ ರಾಗಿ ಸರಿ. ಮತ್ತು ಅಕ್ಕಿದು ಅಷ್ಟೇ 8-9 monthsಯಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಅಕ್ಕಿದು ಎಲ್ಲ ಗ್ರೈನ್ಸ್ ಹಾಕ್ಬಿಟ್ಟು ಗ್ರೈನ್ಸ್ ಪೌಡರ್ ಅಂತ ಮಾಡಿದ್ದೀನಿ. ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಯೂಸ್ಫುಲ್ ಆಗ್ಬೋದು ನಿಮಗೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು, ಡ್ರೈ ಫ್ರೂಟ್ಸು ಅಷ್ಟೇ ನೀವು 9 months 8-9 monthsಯಿಂದ ಸ್ಟಾರ್ಟ್ ಮಾಡ್ಬೋದು. ಅದು ತುಂಬ ಡೈಜೆಷನ್ ಆಗಲ್ಲ ಅದು ಕೂಡ, ಅದಕ್ಕೆ ಮುಂಚೆ ಸ್ಟಾರ್ಟ್ ಮಾಡೋದು ಬೇಡ. ಮತ್ತು ಅಪ್ ಟು 1 yearವರೆಗೂ ಸಾಲ್ಟ್ ಆಗಲಿ, ಶುಗರ್ ಆಗಲಿ, ಆಯಿಲ್ ಆಗಲಿ ಏನೂ ಯೂಸ್ ಮಾಡಬಾರ್ದು. ನೀವು ಬೇಕೇ ಬೇಕು ಅವ್ರು ಸಾಲ್ಟ್ ಇಲ್ಲದೆ ಟೇಸ್ಟ್ ಇಲ್ಲದೆ ತಿಂತಾಯಿಲ್ಲ ಅಂತ ಹೇಳಿದ್ರೆ ಪಿಂಕ್ ಸಾಲ್ಟ್ ಯೂಸ್ ಮಾಡಿ. ಅದು ಸ್ವಲ್ಪ ಒಂದು ಪಿಂಚ್ ಅಷ್ಟೇ. ಅದು ಮಿನಿಮಮ್ 9 months ಆಗಿರಬೇಕು. 9 months ಬಿಫೋರ್ ಕೊಡಬಾರ್ದು. ಮತ್ತು ಶುಗರ್ ಅಂತೂ ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಮುಂದೆ ತಿನ್ಕೊಡ್ತಾರಲ್ವ, ಮುಂದೆ ಸ್ಟಾರ್ಟ್ ಮಾಡಿದ್ರೆ ಅದು ನಾರ್ಮಲಾಗಿ ಹೋಗ್ತಾ ಇರುತ್ತೆ ಶುಗರು, ಸಾಲ್ಟ್ ಎಲ್ಲ. ಸೊ ಅಪ್ ಟು ಅಟ್ಲೀಸ್ಟ್ 1 year ಆದರೂ ಕೊಡೋಕ್ಕೆ ಹೋಗಬೇಡಿ, ಅಪ್ ಟು 1 year. ಮತ್ತು ನನ್ನ ಮಗಳಿಗೆ ಕೂಡ ಕೊಟ್ಟಿಲ್ಲ, ಶುಗರ್ ಆಗಲಿ ಸಾಲ್ಟ್ ಆಗಲಿ ಏನೂ ಕೊಟ್ಟಿಲ್ಲ. ಮಿಲೆಟ್ಸ್ ಕೊಡ್ಬೋದು ನೀವು, ದೋಸೆ ಕೊಡ್ಬೋದು. ಮತ್ತು ಯಾರಾದರೂ ಹಾಲು ಇಂಟ್ರೊಡ್ಯೂಸ್ ಹಾಲು ಕೂಡ ಅಷ್ಟೇ, ಹಾಲು ಕೂಡ 1 year ಆಗಬೇಕು. ಕೌ ಮಿಲ್ಕ್ ಏನಾದರೂ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ 1 year ಆದರೂ ಹಾಕಬೇಕು ಮಿನಿಮಮ್. ಸೊ ಅದು ಏನೋ ಕಫ ಆಗುತ್ತೆ, ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ. ಇವಾಗ ನನ್ನ ಮಗಳಿಗೆ 1 year 4 months ಆಯಿತು, ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕೌ ಮಿಲ್ಕು. ಸ್ವಲ್ಪ ಟೇಸ್ಟ್ ಮಾಡಿಸ್ದೆ ನಾನು, ಕುಡಿಬೇಕಾದ್ರೆ ಟೇಸ್ಟ್ ಮಾಡಿಸಿದ್ದೀನಿ. ಅವಳು ಅದನ್ನು ಕುಡಿತಾ ಇಲ್ಲ. ಸ್ಟಾರ್ಟ್ ಮಾಡಬೇಕು. ನಾನು ಇನ್ನೂ ಕೂಡ ಫೀಡಿಂಗಲ್ಲಿದ್ದೀನಿ. ಫೀಡಿಂಗ್ ಸ್ಟಾಪ್ ಮಾಡಬೇಕಂದ್ರೆ ಬೇರೆ ಮಿಲ್ಕ್ ಆ್ಯಡ್ ಆನ್ ಮಾಡಬೇಕು. ಸೊ ಕೌ ಮಿಲ್ಕ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ನೋಡಬೇಕು ಅವಳು ಹೇಗೆ ಕುಡಿತಾಳೋ, ಹೇಗೆ ಕುಡಿಸೋದೋ ಗೊತ್ತಿಲ್ಲ. ಸೊ 1 year ಆಗಬೇಕು. 1 year ಒಳಗೆ ಕೌ ಮಿಲ್ಕು ಕೊಡಬಾರ್ದು ಮಕ್ಕಳಿಗೆ. ಕೆಲವೊಬ್ಬರು ಏನು ಮಾಡ್ತಾರೆ, ಸೆರೆಲಾಕ್ ಅದನ್ನೆಲ್ಲ ಫೀಡ್ ಮಾಡ್ತಾರೆ ಈಸಿ ಆಗಲಿ ಅಂತ. ವರ್ಕಿಂಗ್ ವುಮೆನ್ಸ್ಗಾದರೆ ಪರವಾಗಿಲ್ಲ, ಯಾರಾದರೂ ವರ್ಕಿಂಗ್ ಇರೋರಿಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಪ್ಯಾಕ್ಡ್ ಫುಡ್ ಎಲ್ಲ ಕೊಡಲೇಬೇಕು ಅವರು. ಅದರಲ್ಲೂ ಪ್ರಿಸರ್ವೇಟಿವ್ಸ್ ಎಲ್ಲ ಆ್ಯಡ್ ಆಗಿರುತ್ತೆ. ನಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು.
ಮನೆಯಲ್ಲೇ ಫ್ರೀ ಇರಬೇಕಾದ್ರೆ ನಾವು ಏನೇನು ಮಾಡ್ಕೊಳ್ಬೇಕು, ರಾಗಿದಾಗಿರ್ಬೋದು, ಗ್ರೈನ್ಸ್ದಾಗಿರ್ಬೋದು ಎಲ್ಲ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ ಆಗೋಯ್ತು. ಸ್ವಲ್ಪ ಚೆನ್ನಾಗಿ ತೊಳೆದು ಕ್ಲೀನಾಗಿ ಬಿಸಿಲಿನಲ್ಲಿ ಒಣಗಾಕಿ ವೀಕೆಂಡ್ಸಲ್ಲಿ ಯಾವಾಗಲಾದರೂ ಫ್ರೀ ಇರಬೇಕಾದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಗೋಯ್ತು. ಒಂದು 15 days ಒನ್ಸ್ ಆ ಥರ. ನಾವು ಪ್ಯಾಕ್ಡ್ ಫುಡ್ಡೇ ಕೊಡಬೇಕು ಅಂತ ಏನಿಲ್ಲ, ನೀವು ಕೊಡ್ಬೋದು. ಬಟ್ ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟೇ ಕೊಡಿ, ಬೇರೆ ಆಪ್ಷನ್ ಇಲ್ಲ. ಟ್ರಾವೆಲ್ ಮಾಡಬೇಕಾದ್ರೆ ಕೊಡಲೇಬೇಕು ಅಂತ ಹೇಳಿದ್ರೆ ಕೊಡಿ. ಬಟ್ ಸೆರೆಲ್ಯಾಕೆಲ್ಲ ನಾನು ಡಾಕ್ಟರ್ ಕೂಡ ಸಜೆಸ್ಟ್ ಮಾಡೋದಿಲ್ಲ ಸೆರೆಲ್ಯಾಕೆಲ್ಲ, ಯಾಕಂದರೆ ಅದು ಅದರಲ್ಲೂ ಶುಗರ್ ಇರುತ್ತೆ. ಕೊಡೋ ಆಗಿದ್ರೆ ಸ್ಲರ್ಪ್, ಟಾಟ್ಸ್ ಆ್ಯಂಡ್ ಮಾಮ್ಸ್ ಅಂತ ತುಂಬ ನ್ಯಾಚುರಲ್ ಬ್ರ್ಯಾಂಡ್ ಇದೆ, ಆರ್ಗ್ಯಾನಿಕ್ ಆಗಿ ಇದೆ, ಅದು ಚೆನ್ನಾಗಿದೆ, ಅದನ್ನು ಕೊಡ್ಬೋದು ನೀವು. ನನ್ನ ಮಗಳಿಗೆ ನಾನು ಅದನ್ನು ಅಭ್ಯಾಸನೇ ಮಾಡಿಸಿಲ್ಲ. ಸೊ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ 2 ಪ್ಯಾಕ್ ತೊಗೊಂಡಿದ್ದೆ, ಸ್ಲರ್ಪ್ ಒಂದು ಮತ್ತು ಸೆರೆಲ್ಯಾಕ್ ಒಂದು ತೊಗೊಂಡಿದ್ದೆ, ಎಮರ್ಜೆನ್ಸಿಗೆ ಇರಲಿ ಹೊರಗಡೆ ಹೋದಾಗ ಅಂತ. ಅದೇ ಥರ ಹೊರಗಡೆ ಹೋಗಿದ್ವಿ ನಾವು, ಕರ್ಕೊಂಡು ಅವಳಿಗೆ 5 months ಇರಬೇಕಾದ್ರೇ ನಾವು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಕನಕಪುರ ರೋಡಿಗೆ ಹೋಗಿದ್ವಿ. ಆ ಟೈಮಲ್ಲಿ ಫೀಡ್ ಮಾಡೋಕ್ಕೆ ಹೋದರೆ ಅವಳಿಗೆ ಸೆರೆಲ್ಯಾಕೆಲ್ಲ ಮುಟ್ಟೋದೇ ಇಲ್ಲ. ಅವಳು ಇದುವರೆಗೂ ಅದು ಹಾಗೆ ಇದೆಯೋ ಇಲ್ಲ ಎಕ್ಸ್ಪೈರಿ ಆಗಿದೆಯೋ ನಮ್ಗೆ ಗೊತ್ತೇ ಇಲ್ಲ, ಎಲ್ಲಿದೆ ಅಂತಲೂ ಗೊತ್ತಿಲ್ಲ. 2 ಪ್ಯಾಕ್ ಕೂಡ ವೇಸ್ಟ್ ಆಗಿದೆ. ಅವಳಿಗೆ ಅದು ಗೊತ್ತಿಲ್ಲ, ಚೆನ್ನಾಗೇ ಇರುತ್ತೆ, ಆ ಟೇಸ್ಟ್ ಇಷ್ಟನೇ ಆಗೋದಿಲ್ಲ ಅವಳಿಗೆ. ಸೊ ಅದು ಪ್ಲಸ್ಸು ಕೂಡ ಹೌದು, ಪ್ಲಸ್ ಪಾಯಿಂಟ್ ಕೂಡ ಹೌದು, ಮೈನಸ್ ಪಾಯಿಂಟ್ ಕೂಡ ಹೌದು. ಪ್ಲಸ್ ಪಾಯಿಂಟ್ ಏನಂದರೆ ಅದನ್ನು ಮತ್ತು ಅದೇ ಟೇಸ್ಟ್ ಇಟ್ಬಿಟ್ರೆ ಅದನ್ನೇ ಕೇಳ್ತಾರೆ ಮಕ್ಕಳು, ಮನೆ ಫುಡ್ಡು ಜಾಸ್ತಿ ತಿನ್ನೋದಿಲ್ಲ ಅಂತ ನಾನು ಅಭ್ಯಾಸ ಮಾಡಿಸಿಲ್ಲ. ಅದಕ್ಕೂ ಪ್ಲಸ್ ಪಾಯಿಂಟ್ ಅದು ಒಳ್ಳೆಯದೇ ಒಂದು ಕಡೆ ಅಂತ. ಮೈನಸ್ ಪಾಯಿಂಟ್ ಬಂತು, ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ನಮಗೆ ಎಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಆ ಥರ ಫುಡ್ ಅವಳು ಪ್ಯಾಕ್ಡ್ ಫುಡ್ಡು ತಿನ್ನೋದಿಲ್ವಲ್ಲ. ಎಲ್ಲೋದ್ರೂ ಲೈಕ್ ಸ್ಟವ್ವೇ ಇರಬೇಕು, ರಾಗಿ ಇದಾಗಿರ್ಬೋದು, ಗ್ರೈನ್ಸ್ದಾಗಿರ್ಬೋದು, ಅದನ್ನು ಸರಿನ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಸ್ಟವ್ ಬೇಕು. ಸ್ಟವ್ನ ನಾವು ಎಲ್ಲಿಂದ ತರೋದು? ಅದಕ್ಕೋಸ್ಕರ ನಾವೆಲ್ಲೂ ಕರ್ಕೊಂಡು ಹೋಗಿಲ್ಲ ಅವಳನ್ನ, ಎಲ್ಲೂ ಟ್ರಾವೆಲ್ಲು ಮಾಡಿಲ್ಲ, ಏನೂ ಇಲ್ಲ. ತುಂಬ ಅದೊಂದು ಮೈನಸ್ ಪಾಯಿಂಟ್ ಇದೆ. ಇನ್ಸ್ಟೆಂಟ್ ಫುಡ್ಡು ಎಲ್ಲ ಅವಳು ಅಡ್ಜಸ್ಟೇ ಆಗಿಲ್ಲ, ಅದಕ್ಕೆ ಅದು ಮೈನಸ್ ಕೂಡ ಇದೆ, ಪ್ಲಸ್ ಕೂಡ ಇದೆ. ಸೊ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ನೀವು ಯಾರಾದರೂ ಇಲ್ಲ ನಾನು ಟ್ರಾವೆಲ್ ಮಾಡಲೇಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೊಟ್ಟು ಇಂಟ್ರೊಡ್ಯೂಸ್ ಮಾಡಿ. ಅದನ್ನು ಸೆರೆಲ್ಯಾಕೆಲ್ಲ ನೀವು ಒಂದೇ ಸರಿ ತಿನ್ಸಕ್ಕೆ ಹೋದರೆ ನನ್ನ ಮಗಳ ಥರ ಅವಳು ತಿಂದೇ ಇಲ್ವಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಸ್ವಲ್ಪ ಫೀಡ್ ಮಾಡಿ, ಜಾಸ್ತಿ ಕೂಡ ಫೀಡ್ ಮಾಡಬೇಡಿ, ಮತ್ತು ಮನೆ ಊಟನ ಬಿಟ್ಬಿಡ್ತಾರೆ. ಮತ್ತು ಫುಡ್ ಅಲರ್ಜೀಸ್ ಆದರೆ ಹೇಗೆ ಗೊತ್ತಾಗೋದು ಅಂತ ಕೇಳಿದ್ರೆ, ನೀವು ಅವಾಗವಾಗ ನಿಮ್ಮ ಮಗುದು ಟೆಂಪ್ರೇಚರ್ ಚೆಕ್ ಮಾಡ್ತಾಯಿರಿ. ಬಿಕಾಸ್ ಫುಡ್ ಅಲರ್ಜಿ ಯಾವ ಥರ ಆಗುತ್ತೆ ಗೊತ್ತಾಗಲ್ಲ. ಟೆಂಪ್ರೇಚರ್ ನಾರ್ಮಲ್ ಇದೆಯಾ ಹೇಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಸಾಲಿಡ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ಅಷ್ಟೇ. ಎಲ್ಲರಿಗೂ ಸ್ವಲ್ಪ ಭಯ ಇರುತ್ತಲ್ವ, ಹೇಗಪ್ಪ ಏನು ಅಡ್ಜಸ್ಟ್ ಆಗುತ್ತಾ ಏನು ಫುಡ್ಡುದು ಅಂತ. ಸೊ ಅದಕ್ಕೋಸ್ಕರ ಆವಾಗವಾಗ ಟೆಂಪ್ರೇಚರ್ ಚೆಕ್ ಮಾಡ್ತಾರೆ. ಮತ್ತು ಏನಾದರೂ ಚೇಂಜಸ್ ಇದೆಯಾ, ಏನಾದರೂ ಬಾಡಿಯಲ್ಲಿ ಅಂತ ಚೆಕ್ ಮಾಡಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಮೋಷನ್ನು ಕೆಲವೊಬ್ಬರು ಮಕ್ಕಳಿಗೆ ಲೂಸ್ ಸ್ಟೂಲ್ಸ್ ಆಗ್ಬೋದು, ಕೆಲವೊಬ್ಬರು ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಥರ ಆಗ್ಬೋದು ಸಾಲಿಡ್ ಇಂಟ್ರೊಡ್ಯೂಸ್ ಮಾಡಿದಾಗ. ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ತೀರಾ 1 ವೀಕ್ವರೆಗೂ ಪುಷ್ ಮಾಡ್ತಾ ಹೋದರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಹೇಳ್ದಾಗೆ ಪ್ರೂನ್ಸ್ ಕೊಡ್ಬೋದು ಕಾನ್ಸ್ಟಿಪೇಷನ್ ಆದರೆ, ಇಲ್ಲ ಆ್ಯಪಲ್ ಜ್ಯೂಸ್ ಕೊಡ್ಬೋದು, ಇಲ್ಲ ಪ್ರೂನ್ಸ್ ಸೋಕ್ ಮಾಡಿಬಿಟ್ಟು ಅದನ್ನು ಜ್ಯೂಸ್ ಥರ ಅದನ್ನು ಫೀಡ್ ಮಾಡ್ಬೋದು ನೀವು. ಬಟ್ ಡೈಲಿ ಬೇಸಿಸ್ ಮೇಲೆ ಕೊಡಬೇಡಿ. ಡೈಲಿ ಆ್ಯಪಲ್ ಆಗಲಿ ಪ್ರೂನ್ಸ್ ಆಗಲಿ ಕೊಡಬಾರ್ದು. ನಿಮಗೆ ಗೊತ್ತಾಗುತ್ತಲ್ವ ನಿಮಗೆ ಯಾವಾಗ ಮೋಷನ್ ಮಾಡಿಲ್ಲ ಆವಾಗಷ್ಟೇ ಕೊಡಿ. ಸೊ ದಟ್ ಅವ್ರಿಗೂ ಈಸಿ ಆಗುತ್ತೆ, ರಿಲೀಸ್ ಆಗುತ್ತೆ ನಾರ್ಮಲಾಗಿ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ನಾನು ಅದನ್ನು ಶೇರ್ ಮಾಡ್ತಿದ್ದೀನಿ. ಸೊ ಎಲ್ಲ ಮಕ್ಳಿಗೂ ಸೇಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರ ಬಾಡಿ ಟೈಪು ಬೇರೆ ಇರುತ್ತೆ, ಎಲ್ಲ ಮಕ್ಕಳು ಬೇರೆ ಬೇರೆ ಥರ ರಿಯಾಕ್ಷನ್ಸ್ ಆಗುತ್ತೆ, ಒಬ್ಬರು ಮಕ್ಕಳಿಗೆ ಆಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಪ್ರಿಕಾಷನ್ಸ್ ಏನಿದೆ ಅದನ್ನು ಅಷ್ಟೇ ನಾನು ಹೇಳ್ತಾ ಇರೋದು. ಮತ್ತು ಒಬ್ಬೊಬ್ಬರಿಗೆ ನೋಸ್ ಬ್ಲಾಕ್ ಆಗುತ್ತೆ, ಇದನ್ನು ಕೂಡ ನೋಸ್ ಡ್ರಾಪ್ಸ್ ಇಟ್ಕೊಂಡಿರಿ. ಸೊ ಏನಾದರೂ ನೋಸ್ ಬ್ಲಾಕ್ ಆದರೆ ಚೆಕ್ ಮಾಡ್ತಾಯಿರಿ, ಅದನ್ನು ಡ್ರಾಪ್ಸ್ ಒಂದು ಇಟ್ಕೊಂಡಿರಿ.
8 ಮಂತ್ಸ್ ಆದಮೇಲೆ ನೀವೆಲ್ಲದಕ್ಕೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿ, ಇಲ್ಲ ಡ್ರೈ ಫ್ರೂಟ್ಸ್ನ ನೈಟ್ ಸೋಕ್ ಮಾಡಿ ಇಟ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ಪೇಸ್ಟ್ ಥರ ಪ್ಯೂರಿ ಥರ ಮಾಡ್ಕೊಂಡು ಅದನ್ನು ಕೂಡ ಕೊಡ್ಬೋದು. ಇಲ್ಲ ನೀವು ಡ್ರೈ ಫ್ರೂಟ್ಸ್ ಪೌಡರ್ ಸಿಗುತ್ತೆ, ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳಿ ಬೆಸ್ಟು. ಡ್ರೈ ಫ್ರೂಟ್ಸು ನಟ್ಸ್ ಪೌಡರ್ ಅಂತ ಸಿಗುತ್ತೆ, ಅದನ್ನು ಬೈ ಮಾಡಿ, ಇಲ್ಲ ಮನೆಯಲ್ಲೇ ಫ್ರೀ ಇರಬೇಕಾದ್ರೆ ಮಾಡಿಕೊಂಡು ಇಟ್ಕೊಂಡಿರಿ. ನೀವೆಲ್ಲದಕ್ಕೂ ಡ್ರೈ ಫ್ರೂಟ್ಸ್ 1 ಸ್ಪೂನು, ನಟ್ಸ್ ಪೌಡರ್ 1 ಸ್ಪೂನ್ ಎಲ್ಲ ಆ್ಯಡ್ ಮಾಡಿಕೊಂಡು ಅದನ್ನು ಫೀಡ್ ಮಾಡ್ಬೋದು. ರಾಗಿ ಸರಿ ಹೇಗಾಗಿರಲಿ ಎಲ್ಲದಕ್ಕೂ ಆಗಿರಲಿ ನೀವು ಫೀಡ್ ಮಾಡ್ತಾ ಬರ್ಬೋದು. ನೀವು ಅಕಸ್ಮಾತ್ ಸ್ವೀಟ್ ಕೊಡಲೇಬೇಕು, ಅವರು ತಿಂತಾ ಇಲ್ಲ ಅಂತ ಹೇಳಿದ್ರೆ ಜಾಗರಿ ಪೌಡರ್ ಯೂಸ್ ಮಾಡ್ಬೋದು. ಅದು ಪ್ಯೂರ್ ಆರ್ಗ್ಯಾನಿಕ್ ಆಗಿರಬೇಕು ಜಾಗರಿ ಪೌಡರ್. ಅದನ್ನು ಒಂದು ಟೀ ಸ್ಪೂನಷ್ಟು ಹಾಕಿ ಅದನ್ನು ಫೀಡ್ ಮಾಡಿ. ಅಂದರೆ ಮಿನಿಮಮ್ 8-9 ಮಂತ್ಸ್ ಆಗಿರಬೇಕು. ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡಿದಾಗ ಕೆಲವೊಬ್ಬರು ತಿನ್ನೋದಿಲ್ಲ, ಹೇಗೆ ತಿನ್ನಿಸೋದು ಅಂತ ಹೇಳಿದ್ರೆ ಅದನ್ನೇ ನೀವು ಸ್ಟಾರ್ಟಿಂಗ್ ಟೇಸ್ಟ್ ಮಾಡ್ತಾ ಬರಬೇಕು. 2 ಟೇಬಲ್ ಸ್ಪೂನಿಂದ ಆಮೇಲೆ 3 ಟೇಬಲ್ ಸ್ಪೂನು, 3 ಡೇಸ್ ಆದಮೇಲೆ 3 ಟೇಬಲ್ ಸ್ಪೂನು, ಆಮೇಲೆ 4 ಟೇಬಲ್ ಸ್ಪೂನ್, ಆ ಥರ ಇನ್ಕ್ರೀಸ್ ಮಾಡ್ತಾ ಬರಬೇಕು. ಸೊ 3 ಡೇಸ್ ಆದಮೇಲೆ ನೀವು 4 ಟೇಬಲ್ ಸ್ಪೂನು, ಮತ್ತು ಅಗೇನ್ 6 ಡೇಸ್ ಆದಮೇಲೆ 5-6 ಟೇಬಲ್ ಸ್ಪೂನು, ಆ ಥರ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಕಂಪ್ಲೀಟ್ 1 ಮಂತ್ ಆದಮೇಲೆ ನೀವು 2 ಮೀಲ್ಸು ಆಮೇಲೆ 3 ಮೀಲ್ಸ್ ಆ ಥರ ಆ್ಯಡ್ ಮಾಡ್ತಾ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಫುಡ್ ಅಲರ್ಜಿ ಯಾವುದಾದ್ರೂ ಇದೆ ಅಂತ ಗೊತ್ತಾದರೆ ಆ ಫುಡ್ನ ಕೊಡೋಕ್ಕೆ ಹೋಗಬೇಡಿ, ಡಾಕ್ಟರ್ನ ಕೇಳಿ ಈ ಥರ ಫುಡ್ಡಿಂದ ಈ ಥರ ಆಗ್ತಿದೆ, ಏನು ಪ್ರಾಬ್ಲಮ್ ಇಲ್ವಾ ಏನು ಅಂತ ಕೇಳಿಬಿಟ್ಟು ಆ ಫುಡ್ನ ಕೊಡಿ. ಅಲ್ಲಿವರೆಗೂ ಆ ಫುಡ್ನ ಕೊಡೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಹೈಜೀನ್ ಮೇಂಟೈನ್ ಮಾಡಿ. ಮಗುಗೆ ಅಡುಗೆ ಮಾಡ್ತಾಯಿದ್ದೀರಾ, ಕುಕ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಪಾತ್ರೆ ಆಗಿರ್ಬೋದು, ನಿಮ್ಮ ಕೈಗಳು ಚೆನ್ನಾಗಿ ತೊಳ್ಕೊಂಡು, ಮತ್ತು ಸ್ಟೀಮರ್ ಏನಿದೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು, ನೀವು ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡ್ತೀರಾ ಇಲ್ಲ ಮಿಕ್ಸಿ ಜಾರ್ ಯೂಸ್ ಮಾಡ್ತೀರಾ, ಅದನ್ನು ಸ್ವಲ್ಪ ಮಿಕ್ಸಿ ಜಾರ್ ಏನಿದೆ ನಮಗೆ ಕೂಡ ಯೂಸ್ ಮಾಡಿರ್ತೀವಿ ಮಿಕ್ಸಿ ಜಾರ್, ಅದು ಖಾರ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಅದೇ ಜಾರಲ್ಲಿ ಮಗುಗೆ ಮತ್ತು ಪ್ಯೂರಿನ ಮಾಡ್ಕೊಳ್ಳೋದು ಆ ಥರ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡಿ. ಸೊ ದಟ್ ಮಗುಗೆ ಕೂಡ ಏನು ಫುಡ್ ಇನ್ಫೆಕ್ಷನ್ಸ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಮತ್ತು ಅವ್ರ ಕೈನ ಅವಾಗವಾಗ ವೈಪ್ ಮಾಡ್ತಾ ಬನ್ನಿ. ಬಿಸಿನೀರಲ್ಲಿ ವೈಪ್ ಮಾಡಿ, ಇಲ್ಲ ವೆಟ್ ವೈಪ್ಸ್ ಇದ್ದರೆ ಅದ್ರಲ್ಲಿ ವೈಪ್ ಮಾಡ್ತಾ ಬನ್ನಿ. ಯಾಕಂದರೆ ಅವರು 5-6 ಮಂತ್ಸ್ ಆದಮೇಲೆ ಸ್ವಲ್ಪ ರೋಲ್ ಓವರ್ ಮಾಡೋದು ಮತ್ತು ಅದೇ ಕಡೋದು ಎಲ್ಲ ಮಾಡ್ತಾರಲ್ವ, ಕೈ ಎಲ್ಲಂದ್ರಲ್ಲೇ ಇಟ್ಬಿಟ್ಟು ಅದನ್ನೇ ಬಾಯಿಗೆ ಇಟ್ಕೊಳ್ತಾರೆ. ಸೊ ಅವ್ರಿಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದನ್ನು ಕೈನ ನೀಟಾಗಿ ವೈಪ್ ಮಾಡ್ತಾ ಬನ್ನಿ, ನೀರು ಕುಡಿಸ್ತಾ ಬನ್ನಿ. ಹೈಡ್ರೇಟೆಡ್ ಆಗಿರಬೇಕು ಅವರು ಕೂಡ. ನೀವು ಫೀಡ್ ಮಾಡ್ತಾಯಿದ್ರೆ ಪರವಾಗಿಲ್ಲ, ಕಮ್ಮಿ ಕುಡಿಸಿದ್ರು ಪರವಾಗಿಲ್ಲ, ಬಟ್ ಆದರೂ ಕುಡಿಸ್ಲೇಬೇಕು. ನೀವು ಫೀಡಿಂಗಲ್ಲಿ ಇಲ್ಲ, ಫೀಡಿಂಗ್ ಸ್ಟಾಪ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀರು ಕುಡಿಸ್ತಾ ಇರಬೇಕು. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಕುಡಿಸ್ತಾ ಬನ್ನಿ. ಸೊ ದಟ್ ಅವ್ರಿಗೂ ಕಾನ್ಸ್ಟಿಪೇಷನ್ ಆಗೋದು ಅದೆಲ್ಲ ಆಗೋದಿಲ್ಲ. ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಕಾನ್ಸ್ಟಿಪೇಷನ್ ಆದರೆ ಮಸಾಜ್ ಮಾಡಬೇಕಾಗುತ್ತೆ. ಅದು ಕಾನ್ಸ್ಟಿಪೇಷನ್ ಆದ್ರೇ ಅಂತಲ್ಲ, ಅಪ್ ಟು 9 ಮಂತ್ಸ್ ನೀವು ರೆಗ್ಯುಲರ್ ಆಗಿ ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಮಗುಗೆ ಸ್ಕಿನ್ನಿಗೆ ಒಳ್ಳೆಯದು, ಮತ್ತು ಮಸಲ್ ಟೈಟ್ ಆಗುತ್ತೆ, ವೆಯ್ಟ್ ಗೇನ್ ಕೂಡ ಆಗ್ತಾರೆ, ತುಂಬ ಒಳ್ಳೆಯದು. ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಉಗುರು ಬೆಚ್ಚಗಿರಬೇಕು, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ. ಹೊಟ್ಟೆ ಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ. ಹೊಟ್ಟೆಗೆ ಸ್ವಲ್ಪ ಬೆಚ್ಚಗೆ ಬಿಸಿ ನೀರೇ ಹಾಕಿ, ಸೊ ದಟ್ ಅದು ಕಾನ್ಸ್ಟಿಪೇಷನ್ ಏನಾದರೂ ಆಗಿದರೆ ನಾರ್ಮಲಾಗಿ ಎಲ್ಲ ರಿಲೀಸ್ ಆಗುತ್ತೆ. ನಾನು ಈ ಟ್ರಿಕ್ಸ್ನೆಲ್ಲ ಫಾಲೋ ಮಾಡ್ತಾ ಬಂದೆ. ಇದೆಲ್ಲ ನನಗೆ ತುಂಬ ಯೂಸ್ಫುಲ್ ಆಯಿತು. ನಿಮ್ಮ ಮಕ್ಳಿಗೂ ಈ ಥರ ಎಲ್ಲಾದರೂ ಈ ಥರ ಏನಾದರೂ ಕಾನ್ಸ್ಟಿಪೇಷನ್ ಆದರೆ ನೀವು ಕೂಡ ಇದನ್ನೆಲ್ಲ ಟ್ರೈ ಮಾಡ್ಬೋದು. ಫಸ್ಟ್ ಟೈಮ್ ಮಾಮ್ ಆಗಿರೋರಿಗೆ ಇದೆಲ್ಲ ಕನ್ಫ್ಯೂಷನ್ಸು, ಭಯ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಅವ್ರಿಗಂತಲೇ ಮಾಡ್ತಾಯಿದ್ದೀನಿ, ಹೆಲ್ಪ್ಫುಲ್ ಆಗಲಿ, ಅವ್ರಿಗೂ ಸ್ವಲ್ಪ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಲಿ ಅಂತ. ಎಲ್ಲ ಪ್ರತಿಯೊಂದು ಕ್ವಶನ್ನು ಡೌಟ್ಸ್ನು ನಾವು ಡಾಕ್ಟರ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಅವ್ರಿಗೆ ನಾವೆಲ್ಲ ಡೌಟ್ಸ್ನು ಕೇಳೋದಕ್ಕಾಗೋದಿಲ್ಲ. ಅವರು ಕೂಡ ಬ್ಯುಸಿ ಇರ್ತಾರೆ. ಮತ್ತು ನಮಗೂ ಒಂಥರ ಆಗುತ್ತೆ, ಡಾಕ್ಟರ್ ಈ ಥರ ಆಗ್ತಿದೆ, ಡಾಕ್ಟರ್ ಆ ಥರ ಆಗ್ತಿದೆ, ನನ್ನ ಮಗು ಪೂಪ್ ಮಾಡ್ತಾಯಿಲ್ಲ, ನನ್ನ ಮಗು ಇದು ಮಾಡ್ತಾಯಿಲ್ಲ ಅಂತ ಕೇಳೋದಕ್ಕಾಗಲ್ಲ. ನಾವು ಫಸ್ಟ್ ಟ್ರೈ ಮಾಡಬೇಕು, ಏನೇನು ಪ್ರೊಸೀಜರ್ ಇದೆ, ಟ್ರಿಕ್ಸ್ ಇದೆ, ಟ್ರೈ ಮಾಡಿ ಆಮೇಲೆ ಕೂಡ ಇನ್ನೂ ಏನೂ ಆಗ್ತಿಲ್ಲ ಅಂತ ಹೇಳಿದ್ರೆ ಆಮೇಲೆ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡಬೇಕು. ಸೊ
ಜಾಸ್ತಿ ಹಾಗಂತ ನಾನು ಹೇಳಿದ್ದೆಲ್ಲ ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತ ಅಲ್ಲ. ಕೆಲವೊಬ್ಬರು ಮಕ್ಳಿಗಾಗುತ್ತೆ, ಕೆಲವೊಬ್ರಿಗಾಗಲ್ಲ. ಅದನ್ನೇ ಹೇಳಿದ್ದು, ಟ್ರೈ ಮಾಡಿ. ಪೂಪ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇದು ಪ್ರೂನ್ಸ್ ಒಂದು 2 ಟೇಬಲ್ ಸ್ಪೂನ್ ಕುಡಿಸಿ ನೋಡಿ, ಒಂದು 2 ಡೇಸ್ ನೋಡಿ. ಮಾಡಿಲ್ಲ ಅಂತ ಹೇಳಿದ್ರೆ ಆಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಮತ್ತು ಅಲರ್ಜಿ ಏನಾದರೂ ಬಂದರೆ ಇಮಿಡಿಯೇಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು. ಅದಕ್ಕೆ ಹೇಳ್ತಾ ಇರೋದು, ಮಾರ್ನಿಂಗ್ ಅಷ್ಟೇ ಫೀಡ್ ಮಾಡಬೇಕು ನೀವು ಮಗುಗೆ. ಮಧ್ಯಾಹ್ನ ಆಗಲಿ, ಸಂಜೆ ಆಗಲಿ, ನೈಟ್ ಆಗಲಿ ಮಾಡಬಾರ್ದು. ಅಲರ್ಜೀಸ್ ಬಂದರೆ ಅದು ನೈಟ್ ಟೈಮಲ್ಲಿ ತುಂಬ ಡಾಕ್ಟರ್ಸ್ ಕೂಡ ಅವೈಲೇಬಲ್ ಇರಲ್ಲ ನೈಟ್ ಟೈಮಲ್ಲಿ. ಅದೆಲ್ಲ ತುಂಬ ರಿಸ್ಕಿ ಅನಿಸುತ್ತೆ. ಅದಕ್ಕೋಸ್ಕರ ಮಾರ್ನಿಂಗ್ ಫೀಡ್ ಮಾಡಿ. ಮಾರ್ನಿಂಗ್ ಫೀಡ್ ಮಾಡೋದು ಇದು ತುಂಬ ಬೆಟರು. ಬ್ರೆಸ್ಟ್ ಮಿಲ್ಕ್ ಏನಿದೆ ಅದನ್ನು ಕೂಡ ಸ್ಟಾಪ್ ಮಾಡಬೇಡಿ. ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಕೆಲವೊಬ್ಬರು ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡ್ತೀರಾ. ನಿಮ್ಮ ಫಿಸಿಕಲಿ ಮೆಂಟಲಿ ನೀವು ಯಾವಾಗ ರೆಡಿ ಇರ್ತೀರಾ ಆವಾಗಷ್ಟೇ ಸ್ಟಾಪ್ ಮಾಡಿ ಬ್ರೆಸ್ಟ್ ಮಿಲ್ಕ್ನ. ಅಲ್ಲಿವರೆಗೂ ಫೀಡ್ ಮಾಡ್ತಾ ಬನ್ನಿ. ಬ್ರೆಸ್ಟ್ ಮಿಲ್ಕಿಂದ ತುಂಬ ಯೂಸಸ್ ಇದೆ ಮಕ್ಕಳಿಗೆ. ಆ್ಯಂಟಿಬಯೋಟಿಕ್ ಥರ ಅದು ತುಂಬ ಮೆಡಿಸಿನ್ಸ್ ಎಲ್ಲ ಅದರಲ್ಲೇ ಇರುತ್ತೆ. ಇವಾಗ ಮಗುಗೆ ಏನಾದರೂ ಜ್ವರ ಬಂದಿದ್ರೆ ಡಾಕ್ಟರ್ ಚೆನ್ನಾಗಿ ಫೀಡ್ ಮಾಡಿ ಅಂತ ಹೇಳ್ತಾರೆ. ಏನಕ್ಕಂದರೆ ಆ ಜ್ವರ ಫೀಡ್ ಮಾಡಿದ್ರೆ ಆ ಜ್ವರ ಹಾಗೇ ಮಾಯ ಆಗಿಬಿಡುತ್ತೆ. ನಾನು ಇದನ್ನು ನನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು. ಗುಡ್ಡಿಗೆ ಜ್ವರ ಬಂದಾಗೆಲ್ಲ ಡಾಕ್ಟರ್ ಕಾಲ್ ಮಾಡಿದಾಗ ಚೆನ್ನಾಗಿ ಫೀಡ್ ಮಾಡಿ ನೋಡು, 2 hours ನೋಡು, ಕಮ್ಮಿ ಆಗಿಲ್ಲ ಅಂದರೆ ಆಮೇಲೆ ಕರ್ಕೊಂಡು ಬಾ ಹಾಸ್ಪಿಟಲ್ಗೆ ಅಂತ ಡಾಕ್ಟರ್ ಹೇಳ್ತಿದ್ರು. ನಾನು ಅದೇ ಥರ ಚೆನ್ನಾಗಿ ಫೀಡ್ ಮಾಡ್ತಿದ್ದೆ, ಚೆನ್ನಾಗಿ ನೀರು ಕುಡಿತಿದ್ದೆ, ಚೆನ್ನಾಗಿ ಫೀಡ್ ಮಾಡ್ತಿದ್ದೆ. ಫೀಡ್ ಮಾಡಿದಾಗ ಏನಾಗ್ತಿತ್ತು, ಮಲ್ಕೊಂಬಿಡೋಳು. ಆವಾಗ ಫುಲ್ಲು ಸ್ವೆಟ್ಟಿಂಗ್ ಬರೋದು, ಮೈ ಫುಲ್ ಕೋಲ್ಡ್ ಆಗೋದು, ಜ್ವರ ಒಂದು ಸ್ವಲ್ಪನೂ ಇರಲಿಲ್ಲ. ಸೊ ಎಷ್ಟು ಪವರ್ಫುಲ್ ಇದೆ ನೋಡಿ ಬ್ರೆಸ್ಟ್ ಮಿಲ್ಕು. ಅದಕ್ಕೆ ಹೇಳೋದು, ಅಟ್ಲೀಸ್ಟ್ ನೀವು 9 months ಇಲ್ಲ 1 year ಆದರೂ ಫೀಡ್ ಮಾಡಿ. ಅದಾದಮೇಲೆ ನಿಮಗೆ ಯಾವಾಗ ನೀವು ರೆಡಿ ಇರ್ತೀರಾ ಆವಾಗ ನೀವು ಸ್ಟಾಪ್ ಮಾಡ್ಬೋದು. ನಾನು ಗುಡ್ಡಿಗೆ ಇನ್ನೂ ಸ್ಟಾಪ್ ಮಾಡಿಲ್ಲ. ಹೇಗೆ ಸ್ಟಾಪ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ನೋಡಬೇಕು. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್. ಮಚ್ ಲವ್. ಬಾಯ್.